ನಮಸ್ತೆ ಫ್ರೆಂಡ್ಸ್, ಅಕ್ಷಯ ಪಾತ್ರೆ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸಾಲು ಸಾಲು ಹಬ್ಬಗಳು ಬರ್ತಾ ಇದೆ. ನಾಗರ ಪಂಚಮಿ, ವರಮಹಾಲಕ್ಷ್ಮಿ ಹಬ್ಬ, ನೂಲ ಹುಣ್ಣಿಮೆ, ಹೀಗೆ ಕೃಷ್ಣಾಷ್ಟಮಿ, ಚೌತಿ, ಹೀಗೆ ಎಲ್ಲ ಹಬ್ಬಗಳಲ್ಲಿ ಮಾಡಬಹುದಾದಂಥ ಒಂದು ವಿಶೇಷ ಉಂಡೆಯನ್ನು ಇವತ್ತು ಮಾಡೋಣ. ಪೌಷ್ಟಿಕವಾದದ್ದು ಹೌದು, ನೈವೇದ್ಯಕ್ಕೆ ಉತ್ತಮವಾದಂಥ ಒಂದು ಸಿಹಿ ಮಾಡುವ, ಇದು ಸಕ್ಕರೆ ಬಳಸದೆ ಬೆಲ್ಲವನ್ನು ಉಪಯೋಗಿಸಿ ಮಾಡುವಂಥ ಉಂಡೆ. ಮಾಡುವ ವಿಧಾನವನ್ನು ನೋಡ್ಕೊಳ್ಳೋಣ. ಈ ಉಂಡೆ ಮಾಡಲಿಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನು ತೋರಿಸ್ತಾ ಇದ್ದೇನೆ. ಇದು ಗೋಧಿ ಹಿಟ್ಟು, 2 ಕಪ್ ಗೋಧಿ ಹಿಟ್ಟು, 1 ಕಪ್ ಬೊಂಬೈ ರವೆ, ಅರ್ಧ ಕಪ್ಪು ಕಡಲೆ ಹಿಟ್ಟು, ಈ 3 ಹಿಟ್ಟುಗಳು, 1 ಕಪ್ ತುಪ್ಪ, 1 ಕಪ್ಪು ಪುಡಿ ಮಾಡಿದಂಥ ಬೆಲ್ಲ, ಇದು ಗಸಗಸೆ ಹುರಿದಿಟ್ಕೊಂಡಿದ್ದೇನೆ, ಗೇರು ಬೀಜ, ಆಮೇಲೆ ಬಾದಾಮಿ, ಏಲಕ್ಕಿ, ಇಷ್ಟು ಸಾಮಗ್ರಿಗಳನ್ನು ಉಪಯೋಗಿಸ್ತಾ ಇದ್ದೇನೆ. ಈಗ ಒಂದು ಮಿಶ್ರಣ ತಯಾರು ಮಾಡಿಕೊಳ್ಬೇಕು. ಗೋಧಿ ಹಿಟ್ಟು, ಕಡಲೆ ಹಿಟ್ಟು ಅರ್ಧ ಕಪ್ಪು, ನಾನು ಈ ಕಪ್ಪನ್ನು ಉಪಯೋಗಿಸ್ತಾ ಇದ್ದೇನೆ ಎಲ್ಲದಕ್ಕೂ ಸಹ. ಅದೇ ಅಳತೆಯಲ್ಲಿ 1 ಕಪ್ಪು ಬೊಂಬೈ ರವೆ. ಈಗ ಇದನ್ನು ನಾವು ಒಂದು ಸ್ವಲ್ಪ ತುಪ್ಪ ಸೇರಿಸಿ ಮಿಶ್ರ ಮಾಡಿಕೊಳ್ಬೇಕು. ಒಂದು 3 ದೊಡ್ಡ ಚಮಚ ಹಾಕ್ತಾ ಇದ್ದೇನೆ. ಈಗ ಇದನ್ನು ಸಾಟಿ ಮಾಡಿಕೊಳ್ಬೇಕು, ಅಂದರೆ ಇದನ್ನು ಸ್ವಲ್ಪ ಮುಷ್ಟಿ ಬರುವವರೆಗೆ ಈ ಥರ ಮಿಶ್ರಣ ಮಾಡಿಕೊಳ್ಬೇಕು. ಹೀಗೆ ಒತ್ತಿ ಹಿಡಿಯುವಾಗ ಒಂದು ಮುದ್ದೆ ಥರ ಆಗಬೇಕು. ಅಷ್ಟು 3 ಚಮಚ ದೊಡ್ಡ ಚಮಚ ಹಾಕಿದ್ದೇನೆ, ಸಾಕಾಗ್ಬೋದು. ಹೀಗೆ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಬೇಕು. ನೋಡಿ, ಈ ಥರ ಮುಷ್ಟಿಗೆ ಬರಬೇಕದು. ಈಗ ಸ್ವಲ್ಪವೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಬೋದು, ಒಂದೇ ಸಲಕ್ಕೆ ನೀರು ಹಾಕ್ಕೊಳ್ಳೋದು ಬೇಡ, ತುಂಬ ಗಟ್ಟಿಯೂ ಬೇಡ. ಯಾಕಂದರೆ ನಾವು ರವೆಯನ್ನು ಬಳಸುವ ಕಾರಣ ಗಟ್ಟಿಯಾದಂಥ ಚಪಾತಿ ಹಿಟ್ಟಿನ ಹಾಗೆ ಆಗಿದರೆ ಸಾಕು. ಈ ಥರ ಹಿಟ್ಟು ತಯಾರಿ ಮಾಡಿಕೊಂಡಿದ್ದೇನೆ. ಇದನ್ನೊಂದು 2 ನಿಮಿಷ ಅಷ್ಟೇ ಮುಚ್ಚಿ ಇಟ್ಕೊಳ್ತೇನೆ. ಅಲ್ಲಿ ನಾವು ಸ್ವಲ್ಪ ತುಪ್ಪ ಬೆಚ್ಚಗೆ ಮಾಡಿಕೊಳ್ಳೋಣ. ಈ 1 ಕಪ್ಪಲ್ಲಿ 1 ದೊಡ್ಡ ಚಮಚ ಉಳಿಸ್ಕೊಳ್ತೇನೆ ತುಪ್ಪ. ಉಳಿದ ತುಪ್ಪವನ್ನು ಈ ಥರ ಬಾಣಲೆಗೆ ಹಾಕ್ಕೊಳ್ತೇನೆ. 1 ದೊಡ್ಡ ಚಮಚ ಉಳಿಸ್ಕೊಂಡಿದ್ದೇನೆ. ಇದು ಬಿಸಿ ಆಗಬೇಕು. ತುಪ್ಪ ಬಿಸಿ ಆಗುವಷ್ಟೊತ್ತಿಗೆ ಇದರಿಂದ ಸಣ್ಣ ಸಣ್ಣ ಉಂಡೆ ಮಾಡಿಕೊಳ್ಳೋಣ. ಇಷ್ಟಪಡೋದು ಒಂದು ಚಪಾತಿ ಉಂಡೆ ಥರ ಮಾಡಿಕೊಳ್ಬೇಕು. ಈ ಥರ ತುಂಡು ತುಂಡು ಮಾಡಿ ಇದನ್ನು ನೋಡಿ ಕೈಯಿಂದ ಈ ಥರ ಒತ್ತಿಕೊಳ್ಬೇಕು. ಹೀಗೆ ಮುಷ್ಟಿಯಿಂದ ಈ ಥರ ಮಾಡೋದ್ರಿಂದ ನಾವು ಇದನ್ನು ತುಪ್ಪದಲ್ಲಿ ಕರಿಯುವಾಗ ಚೆನ್ನಾಗಿ ಬೇಯ್ತದೆ ಅಂತ, ಅದಕ್ಕೋಸ್ಕರ ಹಾಗೆ ಮಾಡ್ತಾಯಿದ್ದೇವೆ. ಈ ಥರ ಮಾಡಿಕೊಳ್ಬೇಕು. ಮಾಡಿಟ್ಟಂಥ ಈ ಮುಷ್ಟಿ ಹಿಟ್ಟನ್ನು ಕರಿಬೇಕು. ಇದಕ್ಕೆ ಜಾಸ್ತಿ ತುಪ್ಪ ಬಳಸೋದು ಬೇಕಾಗಿಲ್ಲ. ನಾವು 1 ಕಪ್ ಉಪಯೋಗಿಸಿದರೆ ಅದೆಲ್ಲದಕ್ಕೂ ಸಾಕು. ಈ ಥರ ಕರಿಕೊಳ್ಬೋದು. ದೊಡ್ಡ ಉರಿಯಲ್ಲಿ ಕರಿಯೋದು ಬೇಡ, ಸಣ್ಣ ಉರಿಯಲ್ಲಿ ಕರಿಬೇಕು. ಆವಾಗಷ್ಟೇ ಒಳಗೆ ಭಾಗ ಎಲ್ಲ ಚೆನ್ನಾಗಿ ಬೇಯ್ತದೆ. ಮೀಡಿಯಮ್ ಉರಿ ಸಾಕು. ಮಧ್ಯಮ ಉರಿಯಲ್ಲಿ ಹೊಂಬಣ್ಣ ಬರುವವರೆಗೆ 2 ಬದಿ ಕರ್ಕೊಳ್ಬೇಕು. ಒಳಗೆ ಚೆನ್ನಾಗಿ ಬೆಂದಿರಬೇಕು. ಈ ಥರ ಆದರೆ ಸಾಕು. ಇನ್ನೂ 1-2 ಬ್ಯಾಚಿಗೆ ಇನ್ನೊಂದು 2 ಸತಿ ಹಾಕಲಿಕ್ಕಿದೆ ನನಗೆ. ಒಟ್ಟಿಗೆ ತುಂಬ ಬೇಯಿಸ್ಕೊಳ್ಳೋದು ಒಳ್ಳೆಯದಲ್ಲ. ಈ ಥರ 3 ಕರೆದಿದ್ದೇನೆ. ಇನ್ನೊಂದು 2 ಸತಿ ಉಳಿದ ಹಿಟ್ಟಿನಿಂದ ಇದೇ ರೀತಿ ಮಾಡಿಕೊಂಡು ಕರ್ಕೊಳ್ತೇನೆ. ಇದಕ್ಕೆ ತುಪ್ಪ ಬಳಸಿದರೆ ಒಳ್ಳೆಯದು. ಕೇವಲ 1 ಕಪ್ ತುಪ್ಪದಲ್ಲಿ ಇದೆಲ್ಲ ಕರೆದಾಯಿತು ನಮಗೀಗ. ಇದು ಈಗ ತಣ್ಣಗಾಗಬೇಕಿನ್ನು. ತಣ್ಣಗಾದಮೇಲೆ ನಾವು ಮತ್ತೆ ಪ್ರೊಸೀಜರ್ ಮಾಡುವ. ತಣ್ಣಗಾಗುವಷ್ಟು ಹೊತ್ತಲ್ಲಿ ನಾವೀಗ ಬಾದಾಮಿ ಮತ್ತು ಗೇರು ಬೀಜವನ್ನು ಹುರ್ಕೊಂಡು ಒಂದು ಪಾಕ ತಯಾರು ಮಾಡಿಕೊಳ್ಳೋಣ. ಈ ಉಳಿದ ತುಪ್ಪ ಇದೆಯಲ್ಲ, 1 ಚಮಚ ತುಪ್ಪ, ಇದನ್ನು ಹಾಕ್ಕೊಳ್ತಾ ಇದ್ದೇನೆ. ಆಮೇಲೆ ಬಾದಾಮಿ ಮತ್ತು ಗೇರು ಬೀಜಗಳನ್ನು ಹುರ್ಕೊಳ್ತಾ ಇದ್ದೇನೆ. ಬೇಕಿದ್ದರೆ ದ್ರಾಕ್ಷಿ, ಪಿಸ್ತಾ ಎಲ್ಲವನ್ನು ಸೇರಿಸ್ಕೊಳ್ಬೋದು. ಪಿಸ್ತಾವನ್ನು ಹಾಗೆ ಹಾಕ್ಕೊಳ್ಬೋದು. ದ್ರಾಕ್ಷಿಯನ್ನು ಕೂಡ ಸೇರಿಸ್ಕೊಂಡು ಹುರ್ಕೊಳ್ಬೋದು.
ಈಗ ಇದೇ ಬಾಣಲೆಗೆ ನಾವು ಬೆಲ್ಲವನ್ನು ಹಾಕ್ಕೊಳ್ಳೋಣ. ಬೆಲ್ಲ ಪುಡಿ ಮಾಡಿ ಹಾಕ್ಕೊಂಡು ಒಳ್ಳೆಯದು. ಇದಕ್ಕೆ ನೀರೆಂತ ಹಾಕೋದಿಲ್ಲ, ಹಾಗೆ ನಾವು ಇದನ್ನು ಕರಗಿಸ್ಕೊಂಡು, ಬೇರೆ ಪಾಕ ಏನಾಗೋದು ಅಂತಲ್ಲ, ಕರಗಿಸ್ಕೊಂಡ್ರೆ ಸಾಕು. ಹೀಗೆ ಬೆಲ್ಲ ಕರಗಿದರೆ ಸಾಕು. ಈಗ ಇದನ್ನು ನಾವು ಪುಡಿ ಮಾಡಿಕೊಳ್ಬೇಕು. ಈ ಥರ ಪುಡಿ ಮಾಡಿ ಇದನ್ನು ಮಿಕ್ಸಿಗೆ ಜಾರಿಗೆ ಹಾಕಿ ಚೆನ್ನಾಗಿ ಪುಡಿ ಮಾಡಿಕೊಳ್ಳೋದು. ರವೆ ರವೆ ಥರ ಆಗ್ತದೆ, ಸ್ವಲ್ಪ ತಣ್ಣಗಾಗಬೇಕು. ಈ ಥರ ಪುಡಿ ಮಾಡಿಕೊಂಡ್ರೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೇನೆ. ಇದೀಗ ಒಳ್ಳೆ ರವೆ ಥರ ಆಗಿದೆ ನೋಡಿ, ಉದುರುದುರ ಆಗಿ ಹೀಗೆ ಬಂದಿದೆ. ಈಗ ಇದಕ್ಕೆ ನಾವು ಕರೆದಿಟ್ಕೊಂಡಂಥ ಗೋಡಂಬಿ ಬಾದಾಮಿ ಇದೆಲ್ಲ ಹಾಕ್ಕೊಳ್ಳೋಣ. ಏಲಕ್ಕಿ ಪುಡಿ, ಆಮೇಲೆ ಹುರಿದಂಥ ಗಸಗಸೆ ಇದನ್ನು ಸಹ ಸೇರಿಸ್ತಾ ಇದ್ದೇನೆ. ಈಗ ಮಾಡಿಟ್ಟಂಥ ಬೆಲ್ಲ ಪಾಕವನ್ನು ಕೂಡ ಸೇರಿಸ್ಕೊಳ್ತೇನೆ. ಕರಗಿಸ್ಕೊಂಡಂಥ ಬೆಲ್ಲವನ್ನು ಕೂಡ ಹಾಕ್ಕೊಳ್ತೇನೆ. ಈಗ ಇದನ್ನು ಚೆನ್ನಾಗಿ ಕಲಸಿ ಉಂಡೆ ಮಾಡಿದರೆ ಆಯಿತು. ಇದಕ್ಕೆ ಬೇರೆ ಏನು ಸೇರಿಸಲಿಕ್ಕಿಲ್ಲ, ಬೆಲ್ಲ ಪಾಕ ಮಾತ್ರ. ಈ ಥರ ಲಡ್ಡು ಕಟ್ಟಿದರೆ ಆಯಿತು. ಉತ್ತರ ಭಾರತದಲ್ಲಿ, ಮುಖ್ಯವಾಗಿ ರಾಜಸ್ಥಾನದಲ್ಲಿ ಹೆಚ್ಚಾಗಿ ಹಬ್ಬಗಳಲ್ಲಿ ಮಾಡುವಂಥ ಲಾಡು ಇದು. ಇದಕ್ಕೆ ಚುರ್ಮಾ ಲಡ್ಡು ಅಂತ ಹೇಳ್ತಾರೆ. ನಾನು ಸ್ವಲ್ಪ ತುಪ್ಪ ಉಳಿದಿತ್ತಲ್ಲ, ಅದನ್ನು ಸಹ ಸೇರಿಸಿ ಉಂಡೆ ಮಾಡ್ತಾ ಇದ್ದೇನೆ. ಬೆಲ್ಲ ಹೆಚ್ಚು ಬೇಕು ಅನ್ನೋರು ಬೆಲ್ಲವನ್ನು ಕೂಡ ಸ್ವಲ್ಪ ಜಾಸ್ತಿಯನ್ನು ಬೇಕಾದರೂ ಹಾಕ್ಕೊಳ್ಬೋದು.